ಎಜೆ ಸರ್ ಎಲ್ಲಿದ್ದಾರೋ ಏನೋ. ಸರ್ ಯಾರೇನು? ಎಜೆ ಸರ್ ಎಲ್ಲಿ? ನನ್ನ ಸಂಜೆಯಿಂದ ಕಾಣಿಸ್ತಾ ಇಲ್ಲ. ಕಾಲ್ ಮಾಡ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದೇನೋ ನನಗೆ ಹೇಳು, ನಾನು ಹೇಳ್ತೀನಿ. ಜಾಕ್ ಸೂರ್ಯ ಅರೆಸ್ಟ್ ಆಗೋ ಕಾರಣ ನಾನೇ ಅಂದ್ಬಿಟ್ಟು ಅವ್ರ ಹುಡುಗರು ನನ್ನ ಸಾಯಿಸೋಕ್ಕೆ ಹುಡುಕ್ತಾ ಇದ್ದಾರೆ. ಓ, ಆ ಇನ್ಫಾರ್ಮರ್ ನೀನೇನಾ? ಒಳ್ಳೆ ಕೆಲಸ ಮಾಡಿದ್ಯಾ. ಎಜೆ ಸರ್ ಎಲ್ಲಿ? ಕಟಿಂಗ್ ಹೋಗಿದ್ದಾರೆ, ಬರ್ತಾರೆ. ಬಾ, ನಾವು ಒಳಗಡೆ ಕೂತಿರೋಣ. ಏನಮ್ಮ ಕಾರ್ತಿಕ್, ಏನಿಲ್ಲಿ? ಸರ್ ಜಾಕ್ ಸೂರ್ಯ ಕಡೆಯವರು ನನ್ನ ಸಾಯಿಸಕ್ಕೆ ನೋಡ್ತಾ ಇದ್ದಾರೆ ಸರ್. ಓ ಹೌದಾ? ಜಾಕ್ ಸೂರ್ಯ ಇನ್ಫಾರ್ಮೇಶನ್ ನಾನೇ ಕೊಟ್ಟಿದ್ದೆ ಅಂದ್ಬಿಟ್ಟು ಜಾಕ್ ಕಡೆಯವರು ನನ್ನ ಸಾಯಿಸಕ್ಕೆ ನೋಡ್ತಾ ಇದ್ದಾರೆ ಸರ್. ನೀವೇ ಕಾಪಾಡ್ಬೇಕು ಸರ್. ನೀನೇನು ಟೆನ್ಷನ್ ತೊಗೋಬೇಡ, ರಂಜಿತ್ ಜೊತೆ ಆರಾಮಾಗಿರು. ಸರ್ ಬೇಡ ಬೇಡ ಸರ್. ಯಾಕೆ? ಇವ್ರ ಜೊತೆ ಇದ್ರೆ ನಾನು ಸೇಫ್ ಆಗಿರೋ ಡೌಟೇ ಸರ್. ಅವ್ನು ನನ್ನ ಜೊತೆನೇ ಇರೋದು. ಸರಿ ಆಗಿದ್ರೆ. ಏಜೆ ಸ್ಟೇಷನ್ ಹತ್ರ ಫುಲ್ ಗಲಾಟೆ ಅಂತೆ. ಜಾಕ್ ಕಡೆಯವರು ಸೂರ್ಯ ಕಡೆಯವರು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರಿಬ್ನು ಜೀಪ್ ಹಚ್ಚಕ್ಕೆ ಹೇಳು. ಯಾಕೆ? ನನ್ನ ಕಸ್ಟಡಿಗೆ ಕರ್ಕೊಂಡು ಹೋಗ್ತೀನಿ. ಕಸ್ಟಡಿನಾ? ಎಲ್ಲಿರೋದು? ಅದೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಏಜೆಗೆ ಬಿಟ್ರೆ. ದಮ್ಮು, ನೀನೇನು ಟೆನ್ಷನ್ ತಗೊಂಬೇಡ, ಜಾಕ್ ಬಂದೇ ಬರ್ತಾನೆ. ಜಾಕ್ಗೆ ಡೀಲ್ ಮುಗ್ಸೋಕೆ ಹೇಳಿ 3 ತಿಂಗಳಾಯಿತು. ಇನ್ನು 2 ಡೇಸ್ ಟೈಮ್ ಇದೆ ಅಷ್ಟೇ. ಜಾಕ್ ಇವಾಗ ಸ್ಟೇಷನಲ್ಲಿದ್ದಾನೆ. ನಮ್ಮ ಹುಡುಗರನ್ನ ಟೇಷನ್ ಹತ್ರ ಕಳಿಸಿದ್ರೆ ಟೇಷನ್ ಹತ್ರ ಇಲ್ಲ ಅವರು. ಏಜೆ ಅವನ ಪರ್ಸನಲ್ ಕಸ್ಟಡಿಗೆ ಕರ್ಕೊಂಡು ಹೋಗಿರ್ಬೋದು. ಆ ಲೊಕೇಶನ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ನೈಟ್ ಆಚೆ ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ. ಸೂರ್ಯಾಗೆ ಜಾಗ್ಗೆ ಏನು ಗಲಾಟೆ? 3 ಮಂತ್ಸ್ ಬ್ಯಾಕ್ ಏನಾಯಿತು? ಟೈಮ್ ಆಯಿತು. ಜಾಕ್ ಎಷ್ಟೊತ್ತಿಗೆ ಬರ್ತಾನೆ? ಬರ್ತಾ ಇದ್ದಾರೆ 5 ಮಿನಿಟ್ಸ್. ಜಾಕ್ಗೆ ವಿಷಯ ಹೇಳಿದ್ದೀರಾ ಅಲ್ವಾ? ಇನ್ನೂ ಹೇಳಿಲ್ಲ. ಸೂರ್ಯ ಎಲ್ಲಿದ್ದಾನೋ? ಅವನು ಬರ್ತಿಲ್ಲ. ಅವನ ಬದಲಾಗಿ ನಾನು ಮಾತಾಡ್ತೀನಿ. ಅವನೇ ಯಾಕೆ ಬರ್ತಿಲ್ಲ? ಅವ್ನು ಬಂದರೆ ಗಲಾಟೆಗಳಾಗ್ತವೆ, ಅದಕ್ಕೆ ನಾವು ಬೇಡ ಅಂದಿದ್ದು. ಜಾಕ್ ಬಂದ, ಕರ್ಕೊಂಬತ್ತೀನಿ. ನಿಮ್ಮನ್ನೇನೆ ಕೇಳ್ರಿ ಬಿಟ್ಟಿರೋದು, ನೀವೆಲ್ಲ ನೋಡ್ಕೊತೀರಾ ಅಂತ. ಇದಕ್ಕೂ ನಾನೇ ಬರಬೇಕಂದ್ರೆ ಹೆಂಗೆ? ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಸರಿ, ಏನು ಮ್ಯಾಟ್ರು? ಆರುಮುಗಂ ಡೀಲು ನಮ್ಗೆ ಕೊಡಲ್ವಂತೆ. ಮತ್ತಿನ್ಯಾರು ಕೊಡ್ತಾರಂತೆ? ಇವತ್ತಾಗೋದ್ರು ನನ್ನ ಕೈಲಿ, ನಡೀರಿ. ಜಾಕ್ ಏನು ಮ್ಯಾಟ್ರು? ಜಾಕ್ ಆರ್ಮುಗಂ ಡೀಲು ಸೂರ್ಯಗೆ ಕೊಡೋಣ ಅಂತ ಹೇಳಕ್ ಕಳಿಸ್ದೆ. ಯಾವನು ಸೂರ್ಯ? ಯಾವನು? ಅವ್ನು ಬಂದಿಲ್ಲ, ಅವ್ರ ಬದಲು ಇವ್ರು ಬಂದಿದ್ದಾರೆ. ಯಾಕೆ ಅವ್ನು ಕೇಳಕ್ ದಮ್ಮಿಲ್ವಂತ ಇವನು ಕಳ್ಸೋನೆ? ಮಾತು ಕರೆಕ್ಟಾಗಿ ಬರಲಿ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಜಾಕ್ ಅವನು ಸುಮ್ಮನೆ ಇರ ಕೇಳು. ಏ ಗಣ, ನೀ ಸುಮ್ಮನೆ ಇರು. ಇಲ್ಲಿನ ರೂಲ್ಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನ್ ದಮ್ಮು ಅಣ್ಣ, ನಿನಗೂ ಗೊತ್ತಿಲ್ವಾ? ಮತ್ತೆ ಅವ್ರಿಗೆ ಡೀಲ್ ಹೆಂಗ್ ಕೊಡ್ತೀಯಾ?
ಜಾಕ್, ನಾನು ಅವ್ರ ಮಾತು ಕೊಟ್ಟಿದ್ದೀನಿ. ಏನು ಮಾತು ಕೊಟ್ಟಿದ್ಯಾ? ನಾನು ಕೇಳ್ದಿರೋ ಮಾತು ಹೆಂಗೆ ಕೊಟ್ಟೆ? ನಾನು ರೂಲ್ಸ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ, ಹೇಳ್ರೋ. ಈ ಊರಲ್ಲಿ ಜಾಕ್ ಪರ್ಮಿಷನ್ ಇಲ್ಲದೆ ಯಾವುದೇ ಡೀಲ್ ನಡೆಯಂಗಿಲ್ಲ. ಅಕಸ್ಮಾತ್ ನಡೆದ್ರೂ ಕೂಡ ಈ ಊರೊಳಗಡೆ ಏನು ಬರಲ್ಲ, ಏನು ಹೋಗಲ್ಲ. ನೀವು ನೋಡಿದ್ರೆ 2 ಮಾಡ್ತೀನಿ ಅಂತಿದ್ದೀರಾ? ಏನು ಮಾತಾಡ್ತಾನೆ ಇಲ್ಲ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಈ ಥರ ಡೀಲ್ ಬಿಟ್ಕೊಂಡು ಹೋದ್ರೆ ಹೆಂಗೆ? ಸರಿ. ಅವನು ಯಾರೋ ಸೂರ್ಯ ಅಂದ್ರಲ್ಲ, ಅವನ್ನ ನಾನು ನೋಡ್ಕೊಂತೀನಿ, ಮತ್ತೆ ಈ ಡೀಲ್ ನಮಗೆ ಬರೋ ಥರ ಮಾಡ್ಕೊತೀನಿ. ಅವ್ನ ಎತ್ತಾಕೊಂಬರ್ರೋ. ಜಾಕ್ ಸೂರ್ಯ ಹಿಡಿಯೋಕ್ಕೆ ಒಬ್ಬ ಆಫೀಸರ್ ಕೂಡ ಮುಂದೆ ಬರ್ತಿಲ್ಲ ಸರ್. ರೀಸನ್, ಅವನ ಹಿಂದೆ ಒಬ್ಬ ಇದ್ದಾನೆ. ಅವನ ಬಗ್ಗೆ ಎಂಕ್ವೈರಿ ಮಾಡಕ್ಕೆ ಹೋದ 8 ಜನ ಆಫೀಸರು ಕಾಣಿಸ್ತಾ ಇಲ್ಲ. ಇನ್ನು ಯಾರು ಮುಂದೆ ಹೋಗ್ತಾರೆ ಸರ್? ಒಬ್ಬ ಇದ್ದಾನೆ. ಯಾರು? ಏಜೆ. ಆ ಸೈಕೋನಾ? ಇವರಿಗೆಲ್ಲ ಸೈಕೋನೇ ಕರೆಕ್ಟ್. ನೋಡಕ್ ಸಾಫ್ಟ್ ಆಗಿರ್ತಾನೆ, ಪೇರೆಂಟ್ಸ್ ಇಲ್ಲ. ಅವನು ಸಸ್ಪೆಂಡ್ ಆಗಿದ್ದಾನಲ್ವಾ? ಸೀಕ್ರೆಟಾಗಿ ಎನ್ಕ್ವೈರಿ ಮಾಡಲಿ. ಅವನು ಎಲ್ಲಿದ್ದಾನೋ ಕರ್ಸು. ಆ 8 ಜನ ಆಫೀಸರ್ಸಲ್ಲಿ ನಮ್ಮ ತಮ್ಮನೂ ಒಬ್ಬ ಇದ್ದಾನೆ. ಸರ್, ಹೌದಾ? ಅದಕ್ಕೆ ಸೀಕ್ರೆಟ್ ಮಿಷನ್. ಅಮಿತ್ ಏನೋ ಹೇಳ್ತಿದ್ದೆ ಸೂರ್ಯನ ನಾನು ನೋಡ್ಕೊತೀನಿ ಅಂತ. ಆ ಡೀಲ್ ನಿಮ್ಮ ಅಣ್ಣ ಜಾಕ್ಗೆ ಬರೋ ಥರ ಮಾಡ್ತೀನಿ ಅಂದೆ. ನಿಮ್ಮ ಅಣ್ಣನೇ ಸೈಲೆಂಟ್ ಆಗವನೆ, ನಿಂದೇನು ಸೆಂಟ್ರಲ್ಲಿ ಬಿಡ್ರ ಅವನ್ನ. ನೀನು ಮುಂದೆನೇ ಇದ್ದೀನಿ, ಏನೋ ಮಾಡ್ತೀಯಾ? ನಂಗೇನಾನ ಮಾಡಿದ್ರೆ ನಮ್ಮ ಅಣ್ಣ ನಿಮ್ನ್ಯಾರನ್ನೂ ಬಿಡಲ್ಲ. ಅಷ್ಟಾಮ್ ಆಯ್ತಾ ಅವನಿಗೆ? ಬೇಡ ಸೂರ್ಯ, ಇವನು ಹೇಳಿದ ನಿಜಾನೇ. ಇವನೇನಾದ್ರು ಮಾಡಿದ್ರೆ ಅವನ್ ಜಾಕ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ಏನು ಮಾಡ್ತಾನೆ? ಅವ್ರ ಅಣ್ಣನ ಹತ್ರ ಬಿಟ್ಬಾರ್ರ, ಏನು ಮಾಡ್ತಾನ ನಾನು ನೋಡ್ತೀನಿ.
ಇವನ್ನ ಡೀಲ್ ಮುಗಿಯೋವರೆಗೂ ಎಲ್ಲೂ ಬಿಡಬೇಡಿ. ಸೂರ್ಯ ಬಿಟ್ಬಿಡು ಅಂದ. ನಾನು ಹೇಳ್ದಷ್ಟು ಮಾಡ್ರೋ. ಈ ಡೀಲ್ ಮುಗಿಯೋವರೆಗೂ ಅವನು ಇಲ್ಲಿರೋದೇ ಒಳ್ಳೇದು. ಜಾಕು, ಸೂರ್ಯ, ಈ ಮೂರನೇವನು ಯಾರು ಅಂತ ಗೊತ್ತಿಲ್ಲ. ಅವನ್ನ ನೀನು ಹುಡುಕ್ಬೇಕು. ಯಜೆ, ಏಜೆ. ಓ ಓ ಸಾರಿ ಸರ್, ಲೈಟ್ಸ್ ಎಲ್ಲ ಆಫ್ ಆಗಿತ್ತಲ್ಲ, ನಿದ್ದೆ ಬಂದ್ಬಿಡ್ತು. ಇವಾಗ ನಾನೇನು ಹೇಳ್ತಾ ಇದ್ದೇಳೋ? ಇವರಿಬ್ರು ಕಿಡ್ನಾಪ್ ಆಗಿದ್ದಾರೆ. ಯಾರು ಕಿಡ್ನಾಪ್ ಮಾಡಿದಾರೋ ಗೊತ್ತಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದೀರಾ. ಅಯ್ಯೋ ಬಿಡಿ ಸರ್, ಹುಡ್ಕೋಣ, ನಾನಿದ್ದೀನಲ್ಲ. ಥೂ, ಸರ್ ನಾನು ಹೇಳ್ತೀನಿ ರೀ. ಜಾಕ್, ಸೂರ್ಯ ಇವ್ರು ದೊಡ್ಡ ದೊಡ್ಡ ಇಲ್ಲಿಗಲ್ ಬಿಸ್ನೆಸ್ಸು, ಡ್ರಗ್ಸು, ಕ್ರೈಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರನ್ನ ಹಿಡಿಬೇಕು ಅಂತ ಹೋದ ಆಫೀಸರ್ಸ್ ಎಲ್ಲ ಮಿಸ್ಸಿಂಗ್. ಇವರೇನೋ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್. ನಮ್ಗೆ ಗೊತ್ತಿರೋ ಪ್ರಕಾರ ಇವರಿಂದ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನೇ ಇದ್ದಾರೆ. ಅವ್ರನ್ನ ನೀನೇ ಹುಡುಕ್ಬೇಕು. ಅವನು ಯಾರು, ಹೆಂಗಿರ್ತಾನೆ, ಎಲ್ಲಿದ್ದಾನೆ, ಯಾರಿಗೂ ಗೊತ್ತಿಲ್ಲ. ಓಕೆ ಹುಡ್ಕೋಣ. ಈಗ ಹುಡ್ಕೊಟ್ರೆ ನನಗೇನು ಯೂಸು? ಪ್ರಮೋಷನ್ ಕೊಡ್ತೀನಿ. ಬೇಡ ಇವಾಗ ಕೊಟ್ಟಿರೋ ಪೊಸಿಷನ್ ಸಾಕು. ಮತ್ತಿನ್ನೇನು ಬೇಕು? ನನಗೀಗ ಮೂಡಿಲ್ಲ, ಯಾವಾಗಾದ್ರೂ ಕೇಳ್ತೀನಿ. ಬಾ, ಎಂಕ್ವೈರಿ ಮಾಡೋಣ. ಅದು ಸರಿ, ಇಲ್ಲಿಗೆ ಯಾಕೆ ಬರೋಕೆ ಕೇಳ್ದೆ? ಸೀಕ್ರೆಟ್ ಮಿಷನ್ ಅಂದ್ರಲ್ಲ, ಸೀಕ್ರೆಟಿಗೆ ಇರಲಿ ಅಂತ. ಹೆಂಗೋ ಜಾಕ್ ಸೈಲೆಂಟ್ ಹೋಗೋದ ಗಲಾಟೆ ಮಾಡಿದೆ. ಅದು ಹೆಂಗಿದ್ರು ಡೀಲ್ ನಮಗೆ ಬರ್ತಿತ್ತು. ಇವನ್ಗೆ ಆಪರೇಷನ್ ಯಾವಾಗ? ಇನ್ನೂ 5 days ಇದೆ. ಹಲೋ, ಹಾಂ ಸರಿ ಆಯಿತು. ಸೂರ್ಯ, ದಾಮು ಮೀಟಿಂಗ್ ಕರೀತಾ ಇದ್ದಾನೆ, ಹೋಗ್ಬೇಕಾಗುತ್ತೆ. ಜಾಕ್ ಮತ್ತೆ ಸೂರ್ಯ ಆ ಮೊನ್ನೆ ಮೂವರವನು ಇಲ್ಲಿಗೆ ಬಂದಿದ್ರು. ಹೌದಾ? ನೆನ್ನೆ ಏನೋ ದೊಡ್ಡದಾಗಿ ಡೀಲ್ ನಡ್ತಿದೆ. ನಿಂಗೆಲ್ಲ ಹೆಂಗೆ ಗೊತ್ತಾಯ್ತು ಈ ಇನ್ಫಾರ್ಮೇಶನ್? ನಿಮ್ಮ ಬಾಸ್ ಕೈಯಲ್ಲಿ ಆಗ್ದಿದ್ದಕ್ಕೆ ನನಗೆ ಈ ಮಿಷಿನ್ ಕೊಟ್ಟಿರೋದು. ನೀನು ನನಗೆ ಕ್ವಶನ್ ಮಾಡ್ತಾ ಇದೀಯಾ? ಹೋಗಿ ಸರ್ಚ್ ಮಾಡು. ಏಜೆ, ಫಿಂಗರ್ ಪ್ರಿಂಟ್ಸ್.
ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡ್ಕೊ, ಯಾರ್ದು ಅಂತ ಗೊತ್ತಾಗುತ್ತೆ. ಓಕೆ. ಸೂರ್ಯ ಗಣ ಬರ್ತಾವ್ರೆ. ಜಾಕ್, ಡೀಲ್ ಹೆಂಗ್ ಮಾಡಬೇಕು, ಏನೇನು ರೂಲ್ಸ್ ಅಂತ ಹೇಳು. ಇದನ್ನ ಹೇಳಕ್ಕೆ ನಾನು ಕರೆಸ್ದ, ನೀನು ಹೇಳ್ಬೋದಿತ್ತಲ್ವಾ? ನಿಂಗೆ ಗೊತ್ತು ಅಂದಮೇಲೆ ನೀನೇ ಹೇಳ್ಬೇಕಾಗಿತ್ತು. ಇವನ್ನೇನು ಕರೆಸ್ದೆ? ಏನೋ ಹೇಳ್ತಿದ್ಯಾ? ಹಾಂ, ಜಾಕ್, ಸೂರ್ಯ ಕುತ್ಕೊಳ್ಳಿ, ಕುತ್ಕೋ. ನಾ ಹೇಳೋದು ಕೇಳು. ಜಾಕ್, ಇವಾಗ ಹೇಳ್ತೀಯಾ ಇಲ್ವಾ? ನಾನು ಹೇಳಲ್ಲ. ಅವನು ಹೇಳಿದ್ರೆ ನಾನು ಕೇಳಲ್ಲ. ಸೂರ್ಯ, ಸುಮ್ನಿರು. ರೂಲ್ ನಂಬರ್ 1, ತಗೋ ಪೇಪರ್ಸ್. ಇದನ್ನ ರಿಸರ್ಚ್ ಮಾಡಿ ನೀನೇ ಹುಡುಕ್ಬೇಕು. ಆ್ಯಂಡ್ ಇನ್ನೊಂದು ವಿಷಯ, ಏಜ್ ಏನೋ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವನ ಹತ್ರ ತುಂಬ ಹುಷಾರಾಗಿರಲಿ. ನಿನ್ನೆ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ. ಫಸ್ಟ್ ನಾವು ಇಲ್ಲಿಗೆ ಬರಬೇಕಾಯ್ತು. ಹೌದಾ? ಏನು ಮಿಸ್ಟೇಕ್? ನಿನ್ನೆ ಆ ಬಿಲ್ಡಿಂಗ್ ಹತ್ರ ಹೋಗಿದ್ವಿ. ಅದೇ ಟೈಮಲ್ಲಿ ಇಲ್ಲೊಂದು ಮೀಟಿಂಗ್ ನಡೆದಿದೆ. ಹೌದಾ? ಹಲೋ. ಹಾಂ, ಸರಿ. ಏಜೆ, ಆ ಫಿಂಗರ್ ಪ್ರಿಂಟು ಜಾಕ್ದಂತೆ. ಛೇ, ಅಮ್ಮನ್ನೇ ಒಂದು ಅಂದ್ಕೊಂಡಿದ್ದೆ. ಮತ್ತಿನ್ಯಾರ್ದು ಫಿಂಗರ್ ಪ್ರಿಂಟ್ ಸಿಕ್ಕಿಲ್ವಾ? ಸರಿ, ಆ ಗ್ಲಾಸ್ನ ಲ್ಯಾಬ್ ಕಳಿಸು. ಶ್ಯಾಡೋನ ಕಳಿಸು. ಶ್ಯಾಡೋನಾ? ಹೇಗೆ? ಈ ಫುಟ್ ಮಾಡ್ಕೆ ಯಾರ್ದು ಅಂತ ಗೊತ್ತಾಗುತ್ತೆ. ಬೇಗ ಈ ಕೆಲಸ ಮಾಡಿಸು. ರೂಲ್ ನಂಬರ್ 1, 2, 3, ನಾಳೆನೇ ಗೇಮ್ ಸ್ಟಾರ್ಟ್.
ಹಲೋ ಗಣ ಎಲ್ಲಿದ್ದಾನ ಹುಡುಕ್ರೋ? ಇನ್ನೆಲ್ಲಿ ಗಣ ಓಡೋಗಿರ್ತಾನೆ. ನಿಮ್ಮ ನಂಬಿ ನಾನು ಡೀಲ್ ಕೊಡಿಸ್ದೆ ಅಲ್ವಾ, ನೋಡಿ ಇವಾಗ ಏನಾಗಿದೆ. ಗಣ ಆ ಥರ ಎಲ್ಲ ಮಾಡಲ್ಲ. ಅವನೇನಂತ ನನಗೆ ಗೊತ್ತು. ಜಾಕೆ ಏನೋ ಮಾಡಿರ್ತಾನೆ. ನೀನು ಜಾಕ್ ಮೇಲೆ ಹೇಳ್ಬೇಡ. ಜಾಕ್ 1 ವೀಕಿಂದ ನನ್ನ ಜೊತೆಗೆ ಇದ್ದ. ಜಾಕ್ ಏನಾದರೂ ಮಾಡಿದ್ರೆ ಆ ಚಿಕ್ಕ ಹುಡ್ಗ ಆದ್ರೂ ಮನೆಗಿರ್ಬೇಕಲ್ವಾ. ಅವನಿಲ್ಲ ಅಂದರೆ ಏನರ್ಥ? ದುಡ್ಡು ಮತ್ತೆ ಆ ಹುಡುಗನ ಕರ್ಕೊಂಡು ಓಡೋಗಿರ್ತಾನೆ. ಇಲ್ಲ, ಅವನು ಆ ಥರ ಮಾಡಿರಲ್ಲ. ಇನ್ನು ಜಾಕ್ ಬರ್ತಾನೆ, ಇನ್ನು ಅವನೇನು ಮಾತಾಡ್ತಾನೋ. ಮಾತು ಕೊಟ್ಟಿದ್ದೀನಿ ಅಂದೆ, ನಂಬಿದ್ದೀನಿ ಅಂದೆ, ನಂಬಿಕೆ ಎಲ್ಲೋಯ್ತು. ಅದಕ್ಕೆ ಇಂಥವನ್ನೆಲ್ಲ ನಂಬಾರ್ದು. ಜಾಕ್ ಬೇಡ ಬೇಡ ಬೇಡ, ಅವನೇನು ತಪ್ಪೇನಿಲ್ಲ. ಎಲ್ಲ ಅವ್ನ ಗಣನೆ ಮಾಡಿರೋದು. ಹುಡುಕು, ಅವನೇನ ಸಿಕ್ಕರೆ ಎತ್ತು ಬಿಡು. ಒಟ್ಟಲ್ಲಿ ಈ ಡೀಲ್ ಹೆಂಗಾದ್ರೂ ಮುಗಿಬೇಕು. ಅವ್ನು ಬರೋ ಪರ್ಸೆಂಟೇಜ್ ಎಲ್ಲ ನೀನೇ ತಗೋ, ಏನೋ ಒಂದು ಮಾಡು. ಸೂರ್ಯ, ನೀ ಇಲ್ಲಿಂದ ಹೊರಟೋಗು. ಜಾಕ್ 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 ಅಮಿತ್, ಏನಾಯ್ತು? ಇಷ್ಟು ದಿನ ಎಲ್ಲೋಗಿದ್ದೆ? ಸೂರ್ಯ ಮತ್ತೆ ಅವನ ಗ್ಯಾಂಗ್ ಅವತ್ತು ಸೂರ್ಯ ಎಲ್ಲಿದ್ದಾನೆ ಹುಡುಕ್ರೋ? ನನಗೆ ಇವಾಗೆಲ್ಲ ಅರ್ಥ ಹೋಗೋಯ್ತು. ಜಾಕ್ಗೆ ಸೂರ್ಯಗೆ ಜಗಳ. ಸೂರ್ಯನ ಹೊಡಿಬೇಕು ಅಂತ ಜಾಕ್ ಹುಡುಕ್ತವನೆ. ಸೂರ್ಯನ ನೀನು ಹುಡುಕು, ಜಾಕ್ನ ನಾನು ಹುಡುಕ್ತೀನಿ. ಅವರಿಬ್ರು ಸಿಕ್ಕಿದ್ರೆ ಮೂರನೇ ಅವನು ಸಿಗ್ತಾನೆ. ತಗೊಳ್ಳೋ ಕೊಡಿ. ಸರ್ ಬೇಡ, ಏಜಿ ಸರ್ ಇದ್ದಾರೆ, ಬೇಡ ಎಲ್ಲಿ ಪರವಾಗಿಲ್ಲ ಕೊಡಿ. ಸರ್. ಬೇಡ ಸರ್, ಏಜಿ ಸರ್ ಇದ್ದಾರೆ. ತಗೊಳ ಸರ್ ಬೇಡ ಸರ್. ಮೊನ್ನೆ ಏನೋ ಹೇಳ್ತಾ ಇದ್ದೆ, ಸೇಫ್ ಆಗಿರಲ್ಲ ಅದು ಇದು ಅಂತ. ಏನ್ ಕತೆ? ಸುಮ್ಮನೆ ಸರ್, ಕಾಮಿಡಿ ಸರ್, ಸುಮ್ಮನೆ ಸರ್. ಏಯ್ ಕಾರ್ತಿಕ್, ಕುಡಿಯಮ್ಮ. ಸರ್ ಬೇಡ ಸರ್. ಕುಡಿ ಇರ್ಲಿ. ಸರ್ ಬೇಡ ಸರ್. ಅವಾಗಿಂದ ಹೇಳ್ತಾ ಇದೀನಿ, ಕುಡಿಯೋ ಅಂದ್ರೆ ಕುಡಿತಾ ಇಲ್ಲ. ಕುಡಿಯೋ. ಸರ್ ಬೇಡ ಸರ್, ಬೇಡ ಸರ್, ಬೇಡ. ಸರ್ ಇನ್ನು ಪೆಗ್ ಸರ್. ಏ ಕುಡಿಯಮ್ಮ, ನೀನೇನಮ್ಮ ನೀನು? ಏಯ್ ರಂಜಿತ್, ಏನೋ ಚಿಪ್ಸ್ ಹಿಂಗೈತೆ? ಏನ್ ಸರ್ ಹೋಗೋ ಬರೋ ಅಂತ ನೀನು? ಇರ್ಲಿ ಬಿಡ, ಎಣ್ಣೆ ಜಾಸ್ತಿ ಆಗೈತೆ ಅವನಿಗೆ. ಇವನ್ಯಾಕೆ ಸರ್ ಇಟ್ಕೊಂಡಿದ್ದೀರಾ? ವೇಸ್ಟ್ ಸರ್ ಇವನು. ಏಯ್ ಏನೋ ಮಾತಾಡ್ತಾ ಇದೀಯಾ? ಏ ಕೂತ್ಕೊಳ್ಳಲೆ. ಸರ್ ಒಂದು ಸಾಂಗ್ ಹೇಳ್ತೀನಿ ಸರ್. ಆಡಮ್ಮ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫು, ಕೋಲ್ ವೈಫು. ಹುಡುಗ ಹುಡುಗಿ ಇದ್ರು
ಆದರೂ ಸರ್ ನೀವು ಡೇಂಜರ್ ಆಗಿದ್ದರೆ ಜಾಕ್ನ ಸೊರೇನ ಅರೆಸ್ಟ್ ಮಾಡಿ. ಆದರೂ ಸರ್ ಅವ್ರು ನೀವೇನು ಮಾಡೋಕ್ಕಾಗಲ್ಲ. ಅವರಿಬ್ರು ಒಳಗಿದ್ರು ಆಚೆ ಇದ್ರು ಒಂದೇ ಸರ್. ಹಿಂಗೆ ಆಚೆ ಬರ್ತಾರೆ. ಹೇಯ್ ಕೀ ಕೊಡೋ. ಸೂರ್ಯ 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 ನಿನ್ನನ್ನು ಅರೆಸ್ಟ್ ಮಾಡಿ ಡೇಂಜರಲ್ಲಿದ್ದೀನಂತೆ. ನಿನ್ನಿಂದೆ ಒಬ್ಬ ಇದ್ದಾನಂತಲ್ಲ, ಯಾರಿಗೂ ಸಿಗಲ್ಲಂತೆ. ಏ ಸೂರ್ಯ, ಅಮ್ಮನೇ ಅವ್ನು ಯಾರು ಅಂತ ಹೇಳ್ಬಿಡು, ಬಿಟ್ಬಿಡ್ತೀನಿ. ನಿನ್ನ ಪೊಲೀಸೇ ತಾನೆ? ನನ್ನ ಹಿಂದೆ ಒಬ್ಬ ಇದ್ದಾನೆ ಅಂದೆ. ಆ ಮೂರನೇ ಅವನ ಹೆಸರು ಕೂಡ ತಿಳ್ಕೊಳಕ್ಕಾಗಿಲ್ವಾ? ಅವನ ಹೆಸರು ಡೇವಿಡ್. ನನ್ನ ಅರೆಸ್ಟ್ ಮಾಡಿ ಒಂದು ತಪ್ಪು ಮಾಡಿದೆ. ಡೇವಿಡ್ ಬಗ್ಗೆ ಎಂಕ್ವೈರಿ ಮಾಡಿ ಇನ್ನೊಂದು ದೊಡ್ಡ ತಪ್ಪು ಮಾಡಿದೆ. ಅವ್ನು ನಿನ್ನ ಬಗ್ಗೆ ಎಂಕ್ವೈರಿ ಮಾಡಿ ನಿನ್ನ ಬಯೋಡೇಟಾ ತಿಳ್ಕೊಂಡು ನಿನ್ನ ಯಾರು ಯಾರನ್ನ ಮಾಡ್ತಾರೋ ನಾನು ನೋಡ್ತೀನಿ. ಅವನ ಹೆಸರು ಹೇಳ್ದಲ್ಲ ಸಾಕು. ಇನ್ 2 ಡೇಸಲ್ಲಿ ಅವ್ನು ನಿನ್ನ ಪಕ್ಕದಲ್ಲಿ ಕುಣಿಸಿಡ್ತೀನಿ. ಜಾಕ್, ಸಾರಿ 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 ನಾನು ನಿನ್ನ ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆ ಸೂರ್ಯನ ಅರೆಸ್ಟ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ನೀನು ನನ್ನ ಟೀಮ್ ಕೂಡ ಅಲ್ಲೇ ಇತ್ತು, ಅದಕ್ಕೆ ನಾನು ಅರೆಸ್ಟ್ ಮಾಡಬೇಕಾಯಿತು. ಇನ್ 2 ಡೇಸಲ್ಲಿ ನಿನ್ನ ಆಚೆ ಕಳಿಸ್ಕೊಡ್ತೀನಿ. ನಿನ್ನ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು. ಸರಿ, ಹ್ಯಾಂಡ್ ಕಾಫ್ ತೆಗಿ. ಬೇಡ ಬೇಡ ಬೇಡ, 2 ಡೇಸ್ ಇಲ್ಲೇ ಇರು, ನಾನೇ ಈಚೆ ಕಳಿಸ್ಕೊಡ್ತೀನಿ. ಆಚೆ ತುಂಬ ಪ್ರೆಷರ್ ಇದೆ. 2 ಡೇಸಲ್ಲೇ ಇರೋಕ್ಕಾಗಲ್ಲ. ಇವತ್ತು ನೈಟೇ ಆಚೆ ಹೋಗ್ಬೇಕು. ಇಲ್ಲ ಅಂದರೆ ಏನು ಮಾಡ್ತೀಯಾ? ಇಲ್ಲ ಅಂದರೆ ಏನು ಮಾಡ್ತೀಯಾ? ಓಹ್ ಸಾರಿ ಜಾಕ್, ಸಾರಿ 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 ಜಾಕ್. ಸಾರಿ ಜಾಕ್, ನಂಗೆ ಈ ಥರ ಟ್ರಿಗರ್ ಮಾಡಿದ್ರೆ ಕೋಪ ಬಂದ್ಬಿಡ್ತೈತೆ. ಇನ್ 2 ಡೇಸ್ ಅಷ್ಟೇ. ನೈಟ್ಗೆ ಬಿರಿಯಾನಿ ಕಳಿಸ್ತೀನಿ. ಅಜಯ್, ಬಿರಿಯಾನಿ ಕ್ಯಾನ್ಸಲ್ ಮಾಡು. ಏಕೆ? ನೈಟ್ ಅಷ್ಟೊತ್ತಿಗೆ ನಾನು ಇಲ್ಲಿ ಇರಲ್ಲ, ಅದಕ್ಕೆ. ಓ ಹೌದಾ, ಸರಿ. ಹಾಗಾದರೆ ಬಿರಿಯಾನಿ ಬೇಡವಾ? ಈ ಪ್ಲೇಸು ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ.
ಸರಿ ಏನೋ ಮಾಡ್ರಿ. ಜಾಕ್ 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 ಏನಾಗ್ಬಾರ್ದು ಅನ್ಕೊಂಡಿದ್ದೆ ಅದೇ ಆಯಿತು. ಆದರೆ ನಿನ್ಗೆ ಹೇಳಿದ್ದು ಕಸ್ಟಡಿ ಕರ್ಕೊಂಡು ಹೋಗು ಅಂತ. ಸರ್ ನಾನು ಹೇಳಿದ್ ಕೇಳಿ. ಏನು ಹೇಳ್ತೀಯಾ? ಏನು? ಅವ್ರ ಕಡೆ 20 ಜನ ಜೈಲಲ್ಲೇ ಇದ್ದಾರೆ. ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ರು ಅವ್ರ ಮೊನ್ನೆ ಅವನು ಯಾರು ಅಂತ ಹೇಳ್ತಲ್ಲ. ಜಾಕ್ ಮತ್ತು ಸೂರ್ಯ 2 ಡೇಸ್ ಸ್ಟೇಷನಲ್ಲಿದ್ದರು, ಆದರೂ ಮೊನ್ನೆ ಅವನು ಆಚೆ ಬಂದಿಲ್ಲ. ನಾನೇನು ಮಾಡಿದ್ರು ಮೊನ್ನೆ ಅವನು ಆಚೆ ಬರಲ್ಲ. ಅದಕ್ಕೆ ನಾನು ಒಂದು ಪ್ಲ್ಯಾನ್ ಹಾಕಿದ್ದೀನಿ. ಏನು ಪ್ಲಾನ್ ಮಾಡಿದ್ಯಾ? ಅವರೇ ನಂಗೆ ಕಾಲ್ ಮಾಡ್ತಾರೆ, ವೆಯ್ಟ್ ಮಾಡಿರಿ. ಎಲ್ಲ ಪೊಲೀಸಿಂದಾನೇ ಆಗಿದ್ದು. ಜಾಕ್, ಏಜೆ ನಿಂಗೇನು ಹೇಳಿಲ್ವಾ? ಏಜೆ ಕಾಲ್ ಮಾಡಿ 2 ಡೇಸಲ್ಲಿ ಕಳಿಸ್ತೀನಿ ಅಂದ. ದಾಮುಯಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿತ್ತು. ಹೌದಾ? ಏಜ್ ಏನಂತ ಹೇಳ್ದ ನಿಮಗೆ? ನಿನ್ನ ಅರೆಸ್ಟ್ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಬಂದಿದ್ದ ಏಜೆ, ನಾವು ಮಾಡೋ ಕೆಲಸದಲ್ಲಿ ಪರ್ಸೆಂಟೇಜ್ ಬೇಕು ಅಂದ. ಅರೆಸ್ಟ್ ಆಗಿರೋ ಹುಡುಗನೆಲ್ಲ ಬಿಡ್ತೀನಿ ಅಂತ. ಸರಿ, ಏಜೆ ಕಾಲ್ ಮಾಡು. ಹಾಂ ಜಾಕ್. ಹೌದು. ಓಕೆ. ಹಾಂ ಸರಿ ಆಯಿತು. ನೋಡ್ತಾ ಇರ್ರಿ, 5 ಡೇಸಲ್ಲಿ ಆ 3ನೇ ಅವ್ನು ನಿಮ್ಮ ಮುಂದೆ ಇರ್ತಾನೆ. ನಿಂಗೆ ಯಾರು ಹೇಳಿದ್ರು ಮತ್ತೆ ಇಲ್ಲಿ ಬರೋಕ್ಕೆ? ನೋಡಿ ಇವಾಗ ನಿನ್ನಿಂದ ಎಷ್ಟೆಲ್ಲ ಆಗಿದೆ. ನಾಳೆ ಅಷ್ಟರಲ್ಲಿ ಲೋಡ್ ಆಗಿರೋ ಗಾಡಿಗಳೆಲ್ಲ ಮೂವ್ ಆಗ್ತವೆ, ನನ್ನ ನಂಬು. ಜಾಕ್ ನನ್ನ 3 ತಿಂಗಳಿಂದ ಹುಡುಕ್ತಾ ಇದ್ದಾನೆ. ನೀನು ಹೇಳಿರೋ ಕೆಲಸ ಏನೂ ಮಾಡಿಲ್ಲ ಅವನು. ಅವತ್ತಿಂದಾನೇ ಎಂಕ್ವೈರಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಅಷ್ಟರಲ್ಲಿ ಡೀಲ್. ಜಾಕ್, ನೆನ್ನೆ ಹೇಳ್ದಂಗೆ ಓಡ್ ಬಂದ್ಬಿಟ್ಟಿದ್ಯಲ್ಲ. ಇವರೇನ ಕರ್ಕೊಂಬಂದಿದ್ದು? ಡೀಲ್ ಬಗ್ಗೆ ಹೇಳಿದ್ರಾ? ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಸರಿ, ನಿಮ್ಗೆ ಹೆಂಗಲ್ಲಿರೋದೆಲ್ಲ ಪ್ರೂಫ್ ಕಳಿಸು. ಯಾಕೆ? ನನ್ನ ಮುಂದೆ ಕಾಣಿಸೋದೇ ಬಿಡಬೇಕಲ್ಲ. ಅದಕ್ಕೆಲ್ಲ ಕೋಡ್ ಐತೆ, ಹೇಳ್ತೀನಿ. ಹೌದಾ? ಸರಿ. ಹೌದು, ಸೂರ್ಯ ಅಲ್ಲಿ? ಅಲ್ಲಿ ನೋಡಿದ್ವಿ, ಸೂರ್ಯ ಇರಲಿಲ್ಲ. ಹಲೋ ರಂಜಿತ್, ನಾನು ಹೇಳಿರೋ ಲೊಕೇಶನ್ಗೆ ಬಂದ್ಬಿಡು. ಏನಾಯ್ತೈತೆ? ಬರಕ್ಕೆ ಹೇಳ್ದೆ? ಬಾ ಬಾ ಬಾ, ಕುತ್ಕೋ ಬಾ. ಏನಾಯ್ತು? ನಾನು ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಿ 6 ಮಂತ್ಸಿಂದ. ಏಜೆ, ನೀನೇನು ಹೇಳ್ತಾ ಇದ್ದ ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ಆ್ಯಕ್ಟಿಂಗ್ ಮಾಡ್ತಿದ್ಯಾ ರಂಜಿತ್? ಸಾರಿ ಡೇವಿಡ್. ನೀನೇನು ಹೇಳ್ತಾ ಇದ್ದ ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ನಾನು ಡೇವಿಡ್ ಅಲ್ಲ. ನಿಜ? ಸರಿ ಹಾಗಾದರೆ. ಹಲೋ ಸರ್, ರಂಜಿತ್ ಜಾಕ್ ಕಡೆಯವರು ಶೂಟ್ ಮಾಡಿಬಿಟ್ಟಾರೆ ಸರ್. ಸರಿ, ನಾನು ಮಾಡ್ತೀನಿ ರೀ ಸರ್.
ನಿಮ್ಮ ಸರ್ಗೆ ನೀನು ಸತ್ತೋಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ನೀನು ನಿಜ ಒಪ್ಕೊಂಡ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದರೆ ನಾನು ಹೇಳಿದ್ದೆ ನಿಜ ಮಾಡ್ತೀನಿ. ಸೂರ್ಯ ಅಲ್ಲಿ ಮೂರು ಕೌಂಟ್ ಮಾಡ್ತೀನಿ, ಹೇಳಬೇಕು. 1 2 3. ನಮ್ಮ ಸರ್ರು ಏಜ್ ಹೆಂಗೆ ಕರೆಸ್ತೀನಿ 3ನೇ ಹುಡುಕಕ್ಕೆ ಅಂದಾಗ ಟೆನ್ಷನ್ ಬಿದ್ದೆ, ನೀನೆಲ್ಲ 3ನೇ ಹುಡುಕ್ತೀವ ಅಂತ. ನೀನು ನೋಡಿದ್ರೆ ನಾನೇ ಡೇವಿಡ್ ಅಂತ ಇದ್ದೆ. ನಿನ್ನ ಜೊತೆನೇ ಇದ್ದು ನಿಂಗೆ ಹೆಲ್ಪ್ ಮಾಡಿ ನಿನ್ನ ಹತ್ರ ಅಮಾಯಕವಾಗಿದ್ನಲ್ಲ, ಅವನೇ ಕಾರ್ತಿಕ್. ಹಿಂದೆ ನೋಡು. ಕಾರ್ತಿಕ್ ಅಲ್ಲ, ಡೇವಿಡ್. ಏನು ಮಾತಾಡ್ತಾನೆ ಇಲ್ಲ. ಜಾಕ್, ಏನಕ್ಕೆ ಅಷ್ಟು ರೈಸ್ ಆಗ್ತಾ ಇದೆಯಾ? ಕೂಲಾಗಿರು. ಒಂದೇ ಒಂದು ಡೀಲ್ ಅಲ್ವಾ, ನೆಕ್ಸ್ಟ್ ಮಂತ್ ಇನ್ನೊಂದು ಡೀಲ್ ಇದೆ, ಅದು ನಿನಗೆ ಕೊಡಿಸ್ತೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಈ ಥರ ಡೀಲ್ ಬಿಟ್ಕೊಂಡು ಹೋದ್ರೆ ಹೆಂಗೆ? ಇನ್ನೊಂದು ವಿಷಯ, ಏಜ್ ಏನೋ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವನ ಹತ್ರ ತುಂಬ ಹುಷಾರಾಗಿದೆ. ಆ ಇನ್ಸ್ಪೆಕ್ಟರ್ ನಾನು ನೋಡ್ಕೊತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಏನರೋ ನನ್ನ ಮುಂದೆ ಇದ್ದು ಇಷ್ಟೆಲ್ಲ ಮಾಡಿದ್ದೀರಾ, ಮಾಡಿದ್ದೀರಾ, ನನ್ನ ಮುಂದೆ ಸಿಗಾಕೊಂಡಿದ್ದೀರಾ. ಇನ್ನು ನೀವಿಬ್ಬರು ಹೆಂಗೆ ಆಚೆ ಹೋಗ್ತಿರೋ ನಾನು ನೋಡ್ತೀನಿ. ಇವಾಗ ಏನು ಮಾಡಿದ್ರು ನೀನೇ ರಿಸ್ಕಲ್ಲಿ ಬೀಳ್ತೀಯ. ಇವಾಗೇನ ಮಾಡ್ತೀಯ ಅನ್ಕೋ, ಜಾಕ್ ಸೂರ್ಯ ನೀನು ಸುಮ್ಮನೆ ಬಿಡಲ್ಲ. ಅಕಸ್ಮಾತ್ ಅವ್ರೇನು ಮಾಡಿಲ್ಲ ಅಂದರೆ ACP ತಮ್ಮನ್ನ ನೀನೇ ಸಾಯಿಸಿದ್ದು ಅಂತ ವಿಡಿಯೋ ಲೀಕ್ ಆಗುತ್ತೆ. ಆಗ ACP ನಿನ್ನ ಬಿಡಲ್ಲ. ಇವಾಗ ನೀನೇನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕೋ ನಾ ಹೇಳ್ತೀನಿ. ನಿಂಗೊಂದು ಚಾಲೆಂಜ್, ಜಾಕ್ನ ಸೂರ್ಯನ ಹೊಡೆದ್ಬಿಟ್ಟು ನನ್ನ ಹತ್ರ ಬಾ, ಆ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ. ಆಗ ನಾನು ಒಬ್ಬನೇ ಉಳ್ದಿರ್ತೀನಿ, ಆಗ ನನ್ನ ಇಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಚಾಲೆಂಜ್. ಹಲೋ ಜಾಕ್. ಜಾಕ್, ಏಜ ಮಾತಾಡ್ಬೇಕಂತೆ. ಹಲೋ ಸರಿ, ಎಲ್ಲಿದ್ಯಾ? ಸರಿ, ನಾನು ಬರ್ತಾ ಇದ್ದೀನಿ. ದಾಮು, ಹೇಳ್ದಂಗೆ ಲೋಡ್ ಕಳಿಸ್ಕೊಟ್ಟಿದ್ದೀನಿ. ಕ್ರಷರ್ ಹತ್ರ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ.
ಅಮಿತ್, ನಾನು ಇವಾಗ ಏನು ಮಾಡ್ತೀನಿ ಅಂತ ನೋಡು. ನೀನಿರು, ಅವನ್ನ ನಾನು ನೋಡ್ಕೋತೀನಿ. ಅಮಿತ್, 1 ನಿಮಿಷ. ಜಾಕ್, ಇದೆಲ್ಲ ಮೂನವನಿಗೋಸ್ಕರ ಮಾಡಿರೋದು. ಆ ಮೂನವನ್ ಯಾರು ಅಂತ ಗೊತ್ತಾಯ್ತು. ಅವ್ನು ನನಗೆ ಚಾಲೆಂಜ್ ಮಾಡ್ದ, ನಿಮ್ಮಿಬ್ಬರನ್ನೂ ಹೊಡೆದು ನನ್ನ ಹತ್ರ ಬಾ ಅಂತ. ಅವನು ಹೋದ, ನೀನೊಬ್ಬ ಇದೆಯಾ? ಸುಮ್ಮನೆ ಹೊಡೆದು ನೆಕ್ಸ್ಟು ನಿನ್ನೆ ಹೊಡೆಯೋಣ ಅಂದ್ಕೊಂಡೆ, ಆದರೆ ಇಷ್ಟು ಬೇಗ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ.
ನಾನು ನಿನ್ನ ಏನು ಕಾಪಾಡಿದೆ ಅಂತ ಗೊತ್ತಾಗಿಲ್ವಾ? ನನ್ನ ಬೆಸ್ಟ್ ಫ್ರೆಂಡ್ನ ಸಾಯಿಸಿದ್ದೆ ನೀನು. ಧ್ರುವನ್ ಏ ಧ್ರುವನ್, ನಿಮ್ಮ ಅಜ್ಜಿ ಎಲ್ಲಿ ಮಗು? ಊರ್ಗೈತೆ ಊರ್ಗೋಯ್ತಾ? ನನ್ನ ತಿನ್ನಕ್ಕೆ ತಂದಿದ್ಯಾ? ಅಯ್ಯೋ ಮರ್ತೋದೆ ಮಗು, ಇವಾಗ ಹೋಗ್ತಾರಣ. ಬ್ಯಾಗಲ್ಲಿ ಏನೈತೆ? ಅದಾ ಇದೆಲ್ಲ ನಿಂಗೆ ಮಗ್ನೆ. ಮತ್ತೆ ನನಗೆ ಯಾರೋ ನೀನು? ಏಜೆ ಆ ದುಡ್ಡೆಲ್ಲ ಕೊಟ್ಬಿಟ್ಟು ಸರೆಂಡರ್ ಆಗ್ಬಿಡು. ಗಣ್ಣು 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 ನಿನಗೆ ಕೊಡ್ತೀನಿ. ಅಮ್ಮನೇ ಅವ್ನು ಯಾರು ಅಂತ ಹೇಳಿದ್ರೆ ಈ ಹುಡ್ಗನ್ ಬಿಡ್ತೀನಿ. ಪ್ಲೀಸ್ ಅವನ್ನೇನು ಮಾಡಬೇಡ. ಆ ಮೂರನೇ ಅವ್ನು ಯಾರು ಅಂತ ಹೇಳ್ಬಿಡು, ಬಿಟ್ಬಿಡ್ತೀನಿ. ನಿಮಗೆಲ್ಲ ಹಿಂಗೆ ಹೇಳಿದ್ರೆ ಕೇಳಲ್ಲ. ಆ ಚಿಕ್ಕ ಹುಡುಗನ ಏನು ಮಾಡಿದ್ಯಾ? ಆ ಹುಡುಗನ ನಾನೇನು ಮಾಡಿಲ್ಲ. ನಾವು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀವಿ. ನಿಮ್ಮ ಅಣ್ಣ ಬರ್ತಾನೆ, ನಾವು ಓಡೋಗೋಣ, ಸರಿನಾ? ಹ್ಞೂ ಸರಿ. ಹಲೋ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ಯಾಗ್ ಎತ್ಕೊಂಡು ಬಂದ್ಬಿಡಿ. ಎಲ್ಲಿದ್ದಾನ ಅವನು? ಅನಾಥಾಶ್ರಮನ ಬಿಟ್ಟಿದ್ದೀನಿ. ಅಪ್ಪ ಅಮ್ಮನ ಥರ ನೋಡ್ಕೊತಾ ಇದ್ದ ಅವನು. ಅವನು ಸಾಯಿಸಿ ಅವನ ಅನಾಥ ಮಾಡಿಬಿಟ್ಟೆ. ಸೂರ್ಯ, ಥ್ಯಾಂಕ್ ಯು ಡೇವಿಡ್. 3 months ನೀನು ಟೈಮ್ ಕೇಳಲಿಲ್ಲ ಅಂದಿದ್ರೆ ಈ ಡೀಲ್ ಕ್ಯಾನ್ಸಲ್ ಆಗಿ ಎಲ್ಲ ಫುಲ್ ಲಾಸಲ್ಲಿರೋರು. ನಿನ್ನಿಂದಾನೆ. ಥ್ಯಾಂಕ್ ಯು. ಅವತ್ತು ಲಾಸ್ಟ್ ಮೀಟಿಂಗಲ್ಲಿ ಹೋಗಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಎಲ್ಲ ನಡೀರಿ ಹೋಗೋಣ.